ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಲಾಸ್ಟ್ ಮಿನಿಟ್ಸ್ ಟಿಪ್ಸ್ ಅಂಡ್ ಟ್ರಿಕ್ಸ್, ನೀವು ಕೆಸೆಟ್ ಎಕ್ಸಾಮಿಗೆ ಅಟೆಂಡ್ ಆಗುವಾಗ ಏನೇನು ನೆನಪಿಟ್ಕೊಳ್ಬೇಕು, ವಿಚ್ ಆರ್ ದ ಡೂಸ್ ಅಂಡ್ ಡೋಂಟ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇನೆ. ಓಕೆ, ಮೊದಲನೇದಾಗಿ ನೀವು ಇಲ್ಲಿಯವರೆಗೂ ಚೆನ್ನಾಗಿ ಪ್ರಿಪರೇಷನ್ ಅನ್ನ ಮಾಡಿದ್ದೀರಾ. ಸೊ ಕೆಸೆಟ್ ಎಕ್ಸಾಮ್ ಬಗ್ಗೆ ಯಾವುದೇ ಒಂದು ಡೌಟ್ ಅನ್ನ ಅಥವಾ ಭಯವನ್ನ ಮನಸ್ಸಲ್ಲಿ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಮೊದಲನೇದಾಗಿ ನಾನು ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳುವ ಹಾಗೆ, ಒಂದು ಯಾವುದೇ ಒಂದು ನೀವು ಗೋಲ್ ಅನ್ನ ತಲುಪುವಾಗ ಎಕ್ಸಾಕ್ಟ್ಲಿ ಅಲ್ಲಿ ನೀವು ಗೋಲ್ ನ ತಲುಪುವ ಎಂಡ್ ಗೋಲ್ ಬಗ್ಗೆ ಥಿಂಕ್ ಮಾಡಿದ್ರೆ ನೀವು ಅಲ್ಲಿವರೆಗೆ ಮುಟ್ಟೋದಕ್ಕೆ ನಿಮಗೆ ತುಂಬಾ ಕಷ್ಟ ಇದೆ ಅನ್ಸುತ್ತೆ. ಹೇಗೆ ಅಂದ್ರೆ ನೋಡಿ, ನೀವು ಒಂದು ಚಳಿಗಾಲದ ಒಂದು ಬೆಳಿಗ್ಗೆ ಮುಂಜಾನೆಯಲ್ಲಿ ಒಂದು ಮಂಜು ಬಿದ್ದಿರತ್ತೆ, ಹೌದಾ? ಮಸ್ಕು ಮಸ್ಕು ದಾರಿ ಇರುತ್ತೆ. ಆಗ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಫಸ್ಟ್ ಏನ್ ಮಾಡ್ತೀರಾ, ಒಂದೆರಡು ಸ್ಟೆಪ್ ಏನಿದೆ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇರುವಷ್ಟೇ ಎರಡು ಹೆಜ್ಜೆಗಳನ್ನ ಮಾತ್ರ ನಡೀತಾ ಹೋಗ್ತೀರಾ. ಆಗ ಮುಂದಿನ ಹೆಜ್ಜೆ ತಾನಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನೀವು ಮೊದಲನೇದಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ವಶನ್ಸ್ ನ ಓದ್ತಾ ಹೋದ ಹಾಗೆ ನಿಮಗೆ ಡೌಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಮೊದಲನೇದಾಗಿ ಯಾವುದೇ ರೀತಿಯ ಅತಿಯಾದ ಓವರ್ ಥಿಂಕ್ ಅನ್ನ ಮಾಡಕ್ ಹೋಗ್ಬೇಡಿ. ಎಕ್ಸಾಮ್ ಹಾಲಿಗೆ ಹೋಗಿ ಕುತ್ಕೊಂಡ್ಮೇಲೆ ನೀವು ಒಂದೊಂದಾಗಿ ಕ್ವಶನ್ಸ್ ಅನ್ನ ಕೇರ್ಫುಲ್ ಆಗಿ ಓದ್ತಾ ಹೋದ ಹಾಗೆ ನಿಮಗೆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಅದನ್ನ ಬಿಟ್ಟು ಒಂದೇ ಸಲಕ್ಕೆ 50 ಕ್ವಶನ್ಸ್ ಫಸ್ಟ್ ಪೇಪರ್ ಅಲ್ಲಿ ಇರುತ್ತೆ, 100 ಕ್ವಶನ್ ಸೆಕೆಂಡ್ ಪೇಪರ್ ಅಲ್ಲಿ ಇರುತ್ತೆ, 150 ಕ್ವಶನ್ಸ್ 3 hours ಅಲ್ಲಿ ಕವರ್ ಆಗುತ್ತಾ ಅನ್ನೋ ಅದರ ಬಗ್ಗೆ ಥಿಂಕ್ ಮಾಡಕ್ ಹೋಗ್ಬೇಡಿ. ನಾನು ಹೇಳಿದ ಹಾಗೆ ಮಸುಕಾದ ದಾರಿಯಲ್ಲಿ, ಮಂಜಿನ ದಾರಿಯಲ್ಲಿ ಹೋಗುವಾಗ್ಲೂ ಮುಂದಿನ 2 ಹೆಜ್ಜೆಗಳು ನೀವು ನಡೆದ ಮೇಲೆ ಅದರ ಮುಂದಿನ 2 ಹೆಜ್ಜೆಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇಳೋ ಹಾಗೆ ಡೋಂಟ್ಸ್ ಏನನ್ನ ನೀವು ಮಾಡಬಾರದು ಅನ್ನೋದನ್ನ ಫಸ್ಟ್ ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಅದಾದ ಮೇಲೆ ಡೂಸ್ ಅನ್ನ ಹೇಳ್ತೀನಿ. ಯಾಕಂದ್ರೆ ಯಾವುದನ್ನ ನೀವು ಮಾಡಿದರೆ ನಿಮಗೆ ಎಕ್ಸಾಮ್ ಅಲ್ಲಿ ಅಲೋ ಮಾಡೋದೇ ಇಲ್ಲ. ಸೊ ಡೋಂಟ್ಸ್ ಅಂದ್ರೆ ನೋ ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಯಾವುದೇ ರೀತಿಯ ಇಲೆಕ್ಟ್ರಾನಿಕ್ ಉಪಕರಣಗಳನ್ನ, ಮೊಬೈಲ್ ಫೋನ್ಗಳನ್ನ, ಬ್ಲೂಟೂತ್, ಕ್ಯಾಲ್ಕುಲೇಟರ್ ಅಥವಾ ಯಾವುದೇ ರೀತಿಯ ವೈಟ್ ಫ್ಲೂಯಿಡ್ ಏನನ್ನು ನೀವು ತೆಗೆದುಕೊಂಡು ಹೋಗಬಾರದು. ಓಕೆನಾ? ಅದೇ ರೀತಿ ವಾಚ್, ರಿಸ್ಟ್ ವಾಚ್ ಅಲೋ ಇಲ್ಲ. ಅದೇ ರೀತಿ ಯಾವುದೇ ರೀತಿಯ ಆರ್ನಮೆಂಟ್ಸ್ ಅಲೋ ಇಲ್ಲ. ಓಕೆನಾ? ಅದೇ ರೀತಿ ನೀವು ಎಕ್ಸಾಮಿಗೆ ಹೋಗುವಾಗ ಶೂಸ್ ಕೂಡ ಅಲೋ ಇಲ್ಲ. ನೀವು ಸಿಂಪಲ್ ನಿಮ್ಮ ಚಪ್ಪಲಿಗಳೇನಿರುತ್ತೆ ಅದನ್ನ ಹಾಕೊಂಡು ಹೋಗಿ. ಸಾಕ್ ಶೂಸ್ ಅಲೋ ಇಲ್ಲ. ಓಕೆನಾ? ನೋ ರಿಸ್ಟ್ ವಾಚ್, ಹಾಫ್ ಸ್ಲೀವ್ ಶರ್ಟ್ಸ್ ಫಾರ್ ಮೇಲ್ ಪುರುಷರಿಗೆ ಏನ್ ಹೇಳಿದ್ದಾರೆ ಅಂದ್ರೆ, ಪುರುಷ ಅಭ್ಯರ್ಥಿಗಳಿಗೆ ಹಾಫ್ ಸ್ಲೀವ್ಸ್ ಶರ್ಟ್ ಅನ್ನ ಅವ್ರು ಹೇಳ್ತಾ ಇದ್ದಾರೆ. ಅದರೊಂದಿಗೆ ಪ್ಯಾಂಟ್ಸ್, ಜಾಸ್ತಿ ಪಾಕೆಟ್ಸ್ ಇರುವಂತಹ ಕಾರ್ಗೋ ಪ್ಯಾಂಟ್ಸ್ ಆಗಿರಬಹುದು, ಅಂತಹ ಪ್ಯಾಂಟ್ ಗಳನ್ನ ಅಲೋ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅತಿಯಾದ ಜೇಬುಗಳಿರುವಂತಹ ಪ್ಯಾಂಟುಗಳನ್ನ ಅಲೋ ಮಾಡೋದಿಲ್ಲ. ಸೊ ಸಿಂಪಲ್ ಕಾಲರ್ ಇರದೇ ಇರುವಂತಹ ಟಿ ಶರ್ಟ್ಸ್ ಗಳನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಡ್ರೆಸ್ ಕೋಡ್ ಬಗ್ಗೆ ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಅವರು ಕೊಟ್ಟಿದ್ದಾರೆ, ಅದನ್ನ ನೀವು ಓದ್ಕೊಳ್ಬೇಕು. ಸೊ ಪರೀಕ್ಷೆಯ ದಿನ ಪೂರ್ತಿ ತೋಳಿನ ಶರ್ಟ್ ಅನ್ನು ಹಾಕೊಳ್ಬಾರ್ದು. ನಾನು ಹೇಳಿದ ಹಾಗೆ ಸರಳ ಜೇಬುಗಳು ಇಲ್ಲದಿರುವ ಅಥವಾ ಕಡಿಮೆ ಜೇಬು ಇರುವ ಪ್ಯಾಂಟ್ಗಳು, ಪುರುಷ ಅಭ್ಯರ್ಥಿಗಳು ಹಗುರವಾಗಿರುವ ಅಂದರೆ ಯಾವುದೇ ರೀತಿಯ ಅತಿಯಾದ ಪಾಕೆಟ್ ಗಳಾಗಿರ್ಬಹುದು, ದೊಡ್ಡ ಬಟನ್ ಗಳಾಗಿರ್ಬಹುದು, ವಿಸ್ತಾರವಾದ ಡಿಸೈನ್ ಇರುವ ಶರ್ಟ್ ಗಳನ್ನ ಅಲೋ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಮಹಿಳೆಯರಿಗೆ, ಪುರುಷರಿಗೆ ಎಲ್ಲರಿಗೂ ಕೂಡ ಓಲೆಗಳನ್ನ, ಆರ್ನಮೆಂಟ್ಸ್ ಅನ್ನ ಅಲೋ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯರಿಗೆ ಕಾಲುಂಗುರ ಮತ್ತು ತಾಳಿ ಅಷ್ಟು ಮಾತ್ರ ಅಲೋ ಮಾಡ್ತಾ ಇದ್ದಾರೆ. ಓಕೆನಾ? ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು, ಜೀನ್ಸ್ ಪ್ಯಾಂಟ್ಗಳನ್ನು ಧರಿಸಬಾರದು. ಕ್ಲಿಯರ್ ಆಗಿ ಹೇಳಿದ್ದಾರೆ. ಪೂರ್ಣ ತೋಳಿನ ಬಟ್ಟೆಗಳನ್ನ ಅಂದ್ರೆ ನಾವೇನಂತೀವಿ, ಯಾವುದೇ ರೀತಿಯ ಫುಲ್ ಸ್ಲೀವ್ಸ್ ನೀವು ಡ್ರೆಸ್ ಗಳಾಗಿರ್ಬೋದು, ಕುರ್ತಾಗಳಾಗಿರ್ಬೋದು, ಹೌದಾ? ಅದೇ ರೀತಿ ಅರ್ಧ ತೋಳಿನ ಬಟ್ಟೆಗಳನ್ನು ನಿಮಗೆ ಮುಜುಗರವಾಗದಂತೆ ಕಂಫರ್ಟೇಬಲ್ ಇರುವಂತಹ ಬಟ್ಟೆಗಳನ್ನು ನೀವು ಧರಿಸಬೇಕು. ಎತ್ತರವಾದ ಹಿಮ್ಮಡಿಯ ಶೂಗಳನ್ನ ಅಲೋ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಪ್ಪವಾದ ಅಡಿ ಹೊಂದಿರುವ ಶೂಗಳನ್ನ ಅಲೋ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸುವುದನ್ನು ನಿಷೇಧಿಸಿದೆ. ಯಾವುದೇ ರೀತಿಯ ಅಂದ್ರೆ ಗೋಲ್ಡ್ ಇರಬಹುದು, ಯಾವುದೇ ರೀತಿ ಜ್ಯುವೆಲರಿ ಅಲೋ ಮಾಡೋದಿಲ್ಲ, ಮಂಗಳಸೂತ್ರ ಮತ್ತು ಕಾಲುಂಗುರವನ್ನ ಹೊರತುಪಡಿಸಿ. ಇದೇನಾಯ್ತು, ಡ್ರೆಸ್ ಕೋಡ್ ಬಗ್ಗೆ ಆಯ್ತು. ಓಕೆನಾ? ಎರಡನೇದಾಗಿ ನಾವು ಬೆಲ್ ಟೈಮಿಂಗ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕು. ಓಕೆನಾ? ಬೆಲ್ ಟೈಮಿಂಗ್ ಅನ್ನು ನಾನು ಹೇಳಿದ ಹಾಗೆ 9:30ಗೆ ಮೊದಲನೇ ಬೆಲ್ ಆಗುತ್ತೆ. ಅದಾದ ಮೇಲೆ ನೀವು ನಿಮ್ಮ ಹಾಲ್ ಟಿಕೆಟ್ ಮತ್ತೆ ನಿಮ್ಮ ID ಪ್ರೂಫ್ ಒಂದು ನೆನ್ಪಿಟ್ಕೊಳ್ಳಿ. ID ಪ್ರೂಫ್ ಅಲ್ಲಿ ಅವರು ಹೇಳಿದ್ದಾರೆ, ID ಪ್ರೂಫ್ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರಬಹುದು, ಹೌದಾ? ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ID, ಎಸ್. ಅದೇ ರೀತಿ ನೀವು ಇನ್ನೊಂದೇನು ತಗೊಂಡು ಹೋಗ್ಬೋದು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್. ಇವುಗಳಲ್ಲಿ ಯಾವ್ದಾದ್ರು ಒಂದನ್ನು ತೆಗೆದುಕೊಂಡು ಹೋಗ್ಬೋದು. ಒರಿಜಿನಲ್ ತೆಗೆದುಕೊಂಡು ಹೋಗಿ ಜೆರಾಕ್ಸ್ ಅನ್ನ ಅಲೋ ಮಾಡೋದಿಲ್ಲ. ಓಕೆ, ಒರಿಜಿನಲ್ ತೆಗೆದುಕೊಂಡು ಹೋಗ್ಬೇಕು. ಯಾವುದೇ ರೀತಿ ಜೆರಾಕ್ಸ್ ಪ್ರತಿಗಳನ್ನ ಅವರು ಅಲೋ ಮಾಡೋದಿಲ್ಲ. ಬ್ಯಾಂಕ್ ಪಾಸ್ಬುಕ್ ಅಲ್ಲ, ಪ್ಯಾನ್ ಕಾರ್ಡ್, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಅದನ್ನ ನಿಮ್ಮ ಒಂದು ಕೊಠಡಿಯ ಮೇಲ್ವಿಚಾರಕರು ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಆ 2 ಪ್ರೂಫ್ ಅನ್ನ ಅಂದ್ರೆ ನಿಮ್ಮ ಒಂದು
ID ಪ್ರೂಫ್ ಅನ್ನ ಮತ್ತೆ ನಿಮ್ಮ ಹಾಲ್ ಟಿಕೆಟ್ ಅನ್ನ ಚೆಕ್ ಮಾಡಿ ಪ್ರವೇಶವನ್ನ ಕೊಡ್ತಾರೆ. ಅದಾದ್ಮೇಲೆ ನಿಮ್ಮ ನಿಗದಿಪಡಿಸಿರುವ ಸ್ಥಳದಲ್ಲಿ ಯಾವ ರೂಮ್ ಅಲ್ಲಿ ನಿಮ್ಮ ನಂಬರ್ ಬಂದಿದೆ, ಬ್ಲಾಕ್ ನಂಬರ್ ಏನು ನೋಡ್ಕೊಂಡು ಅಲ್ಲಿಗೆ ನೀವು ಹೋಗ್ಬೇಕು. ಕೊಠಡಿಯ ಮೇಲ್ವಿಚಾರಕರು ಅಭ್ಯರ್ಥಿಗಳಿಗೆ 2 OMR ಉತ್ತರ ಪತ್ರಿಕೆಗಳನ್ನು ಒಟ್ಟಿಗೆ ವಿತರಿಸುತ್ತಾರೆ. 2 OMR ಪತ್ರಗಳನ್ನು ಒಟ್ಟಿಗೆ ಕೊಡ್ತಾರೆ. OMR 2 ಉತ್ತರ ಪತ್ರಿಕೆಯಲ್ಲಿ ತಮ್ಮ ಹೆಸರನ್ನು ನೀವು ಬರಿಬೇಕಾಗತ್ತೆ. ಅಲ್ಲಿ ನೋಡಿ, ನಾನು ಒಂದೇ ಹೇಳ್ತೀನಿ ನಿಮಗೆ, ಇನ್ವಿಜಿಲೇಟರ್ ಏನಿರ್ತಾರೆ ಅವರಿಗೆ ಟ್ರೈನಿಂಗ್ ಸಿಕ್ಕಿರುತ್ತೆ, ಅವರು ಟ್ರೈನಿಂಗ್ ಸೆಷನ್ ಅನ್ನ ಅಟೆಂಡ್ ಮಾಡಿರ್ತಾರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ಓಕೆ, ಅಭ್ಯರ್ಥಿಗಳು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನೋಂದಣಿ ಸಂಖ್ಯೆಯನ್ನ ಪ್ರತಿಯೊಂದನ್ನು ಕೂಡ ಇನ್ವಿಜಿಲೇಟರ್ ಎಕ್ಸ್ಪ್ಲೈನ್ ಮಾಡೋ ಹಾಗೆ ನೀವು ತುಂಬ್ತಾ ಹೋಗ್ಬೇಕು. 2ನೇ ಬೆಲ್ 9:45ಕ್ಕೆ ಆಗತ್ತೆ. ಎರಡನೇ ಬೆಲ್ ಆದ ನಂತರ 9:50 ಉಪಮುಖ್ಯ ಪರೀಕ್ಷಾ ಅಧಿಕಾರಿಗಳು ಅಥವಾ ಪತ್ರಿಕಾ ಪಾಲಕರು ಸೀಲ್ ಮಾಡಿರುವ 2 ಪ್ರಶ್ನೆ ಪತ್ರಿಕೆಗಳನ್ನ, ಅಂದ್ರೆ ಸೀಲ್ಡ್ ಕ್ವಶನ್ ಪೇಪರ್ ಇರುತ್ತೆ, ಅದನ್ನ ತೆಗೆದುಕೊಂಡು ಬಂದು ನಿಮ್ಮ ಇಬ್ಬರು ಸ್ಟೂಡೆಂಟ್ಸ್ ಇದನ್ನ ತೆಗೆದುಕೊಂಡು ಸೈನ್ ನ ತೆಗೆದುಕೊಂಡು ಆ ಪ್ಯಾಕೆಟ್ ಅನ್ನ ಓಪನ್ ಮಾಡ್ತಾರೆ. ಅದಾದ್ಮೇಲೆ 10 ಗಂಟೆಗೆ ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಗಳನ್ನು ಉತ್ತರಿಸಲು ಅವಕಾಶ ಕೊಡಲಾಗುತ್ತದೆ. ಅಂದ್ರೆ 9:45ರಿಂದ 10 ಗಂಟೆಯವರೆಗಿನ ಏನ್ ಟೈಮ್ ಇದೆ ಅದರಲ್ಲಿ ಕ್ವಶನ್ ಪೇಪರ್ ಪ್ಯಾಕೆಟ್ ಅನ್ನು ಓಪನ್ ಮಾಡಿ ನಿಮಗೆ ವಿತರಿಸಲಾಗುತ್ತೆ. ಕ್ವಶನ್ ಪೇಪರ್ ಅನ್ನ 10 ಗಂಟೆಗೆ ನೀವು ಸ್ಟಾರ್ಟ್ ಮಾಡಬೇಕು. ಅದಾದ ಮೇಲೆ 4ನೇ ಬೆಲ್ ನೋಡಿ, 3ನೇ ಬೆಲ್ 10 ಗಂಟೆಗೆ ಆಗುತ್ತೆ, 4ನೇ ಬೆಲ್ 12 ಗಂಟೆಗೆ. ಇದು ಮೊದಲನೇ ಎಚ್ಚರಿಕೆಯ ಬೆಲ್. ಓಕೆ, ಪರೀಕ್ಷೆ 2 ಗಂಟೆಗಳ ಪರೀಕ್ಷಾ ಅವಧಿ ಮುಗಿದಿರುತ್ತದೆ. ನೆನಪು ಮಾಡ್ಕೊಳ್ಳಿ, 10 ಗಂಟೆ ಆದ್ಮೇಲೆ ಡೈರೆಕ್ಟ್ 12 ಗಂಟೆಗೆ ಬೆಲ್ ಆಗುತ್ತೆ. ಸೊ ನೀವು ಒಟ್ಟಾರೆಯಾಗಿ ಇನ್ ಟೋಟಲ್ ನಿಮ್ಗೆ ಏನಿದೆ 3 hours ಟೈಮ್ ಇದೆ ಇಲ್ಲಿ. ಓಕೆನಾ, ಇನ್ ಟೋಟಲ್ 3 hours ಟೈಮ್ ಇದೆ. 10 ಗಂಟೆಗೆ 3ನೇ ಬೆಲ್ ಆದ್ರೆ 12 ಗಂಟೆಗೆ 4ನೇ ಬೆಲ್ ಆಗುತ್ತೆ. ಇದು ಫಸ್ಟ್ ವಾರ್ನಿಂಗ್ ಬೆಲ್. 10 ಗಂಟೆಯಿಂದ 12 ಗಂಟೆಗೆ 2 ಗಂಟೆಗಳ ಕಾಲ ಕಂಪ್ಲೀಟ್ ಆಗಿದೆ ಅಂತ ಫಸ್ಟ್ ವಾರ್ನಿಂಗ್ ಬೆಲ್. ಓಕೆ, ಅದಾದ್ಮೇಲೆ 12:30ಕ್ಕೆ ಇದು 2ನೇ ಎಚ್ಚರಿಕೆ ಗಂಟೆ. ಪರೀಕ್ಷೆ ಮುಗಿಯಲು 30 ನಿಮಿಷ ಉಳಿದಿದೆ ಅಂತ ಅರ್ಥ. ನೀವು ಕೌಂಟ್ ಮಾಡ್ತಾ ಇರಬೇಕು. 5ನೇ ಬೆಲ್ ಆದಾಗ 12:30 ಆಗಿರುತ್ತೆ. ಅಲ್ಲಿ ವಾಲ್ ಕ್ಲಾಕ್ ಇದ್ರೆ ಓಕೆ, ಮತ್ತೆ ಇನ್ವಿಜಿಲೇಟರ್ ಕೂಡ ಟೈಮ್ ಅನ್ನ ಹೇಳ್ತಾ ಇರ್ತಾರೆ ಯೂಶುವಲಿ. ಅದಾದ್ಮೇಲೆ 6ನೇ ಬೆಲ್ 12:55ಕ್ಕೆ ಆಗುತ್ತೆ, 5 ನಿಮಿಷ ಟೈಮ್ ಉಳಿದಿರುತ್ತೆ. 7ನೇ ಬೆಲ್ ಆಗೋದು 1 ಗಂಟೆಗೆ, ಪರೀಕ್ಷೆ ಮುಕ್ತಾಯವಾಗುತ್ತೆ. ಈ ಬೆಲ್ ಆದ ತಕ್ಷಣ ಕೊಠಡಿಯ ಮೇಲ್ವಿಚಾರಕರು ಎಲ್ಲರಿಗೂ ಕೂಡ ಉತ್ತರ ಪ್ರತಿಗಳನ್ನು ಉತ್ತರಿಸಲು ನಿಲ್ಲಿಸಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರ ಹೋಗುವುದಕ್ಕೂ ಮೊದಲು OMR ಉತ್ತರ ಪತ್ರಿಕೆಗಳನ್ನು ಅಭ್ಯರ್ಥಿಗಳಿಂದ ಪಡೆಯಲಾಗಿದೆ ಎಂದು ಖಾತ್ರಿಪಡಿಸಿಕೊಳ್ಳಬೇಕು. ಅಂದ್ರೆ ಆ ಒಂದು OMR ಶೀಟ್ ಅನ್ನು ನೀವು ವಾಪಸ್ ಕೊಟ್ಟಿದ್ದೀರಾ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಓಕೆನಾ, ಅದನ್ನ ನೀವು ಒಟ್ಟಿಗೆ ನಿಮ್ ಜೊತೆಗೆ ತೆಗೆದುಕೊಂಡು ಹೋಗಬಾರ್ದು. 1 ಗಂಟೆಯವರೆಗೆ ನೀವು ಪರೀಕ್ಷಾ ಕೊಠಡಿಯಲ್ಲಿ ಕೂತ್ಕೊಳ್ಬೇಕಾಗತ್ತೆ. ನಿಮಗೆ ಹೊರ ಹೋಗೋದಕ್ಕೆ ಅಲೋ ಮಾಡೋದಿಲ್ಲ. ಅರ್ಥ ಆಯ್ತಾ? ಇದು ಬೆಲ್ ಮತ್ತೆ ಡ್ರೆಸ್ ಕೋಡ್ ಬಗ್ಗೆ ಇಂಪಾರ್ಟೆಂಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು. ಇದನ್ನ ಬಿಟ್ಟು ಜನರಲ್ ಆಗಿ ನಾನು ಹೇಳಕ್ಕೆ ಬಯಸೋದೇನಪ್ಪಾ ಅಂದ್ರೆ, ಯಾವುದೇ ರೀತಿಯ ಕನ್ಫ್ಯೂಷನ್ ಇಟ್ಕೊಳಕ್ ಹೋಗ್ಬೇಡಿ, ಯಾವುದೇ ರೀತಿಯ ಹೆದರಿಕೆನ ಇಟ್ಕೊಳಕ್ ಹೋಗ್ಬೇಡಿ. ನಾನು ಪರ್ಸನಲ್ ಆಗಿ ನಿಮಗೆ ಸಜೆಸ್ಟ್ ಮಾಡೋದು, ಮೊದಲನೇದಾಗಿ ಇವತ್ತು ರಾತ್ರಿ ನೀವು ಬೇಗ 10:30 ಒಳಗಡೆ ಮಲ್ಕೊಳ್ಬೇಕು. ಬೆಳಿಗ್ಗೆ ನೀವು ಎಷ್ಟು ಬೇಗ ಬೇಕಾದ್ರೂ ಎದ್ದೇಳಿದ್ರು ಕೂಡ ಅಟ್ಲೀಸ್ಟ್ 6 to 7 hours ನಿದ್ರೆನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ನಿದ್ರೆ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ತಲೆ ಓಡೋದಿಲ್ಲ. ಓಕೆ, ನಿಮ್ಗೆ ಎಸಿಡಿಟಿ ಜಾಸ್ತಿ ಆದ್ರೆ ನಿಮ್ಮ ತಲೆ ಓಡೋದಿಲ್ಲ. ಈ ಎಲ್ಲ ಕಾರಣಗಳು ಕೂಡ, ಈ ಎಲ್ಲ ಫ್ಯಾಕ್ಟರ್ಸ್ ಕೂಡ ನಿಮ್ಮ ಎಕ್ಸಾಮಿನ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮವನ್ನ ಬೀರುತ್ತೆ. ಎರಡನೇದಾಗಿ ನೀವು ಎಕ್ಸಾಮಿಗೆ ಹೋಗೋಕ್ಕಿಂತ ಮೊದಲು ಬ್ರೇಕ್ಫಾಸ್ಟ್ ಅನ್ನ ಮಾಡ್ಕೊಂಡು ಹೋಗಿ. ನಿಮ್ಮ ಒಂದು ಎಕ್ಸಾಮಿನ ಸೆಂಟರ್ ಯಾವುದು ಅಂತ 10 ಸಲ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಅದೇ ಸೆಂಟರ್ಗೆ ಹೋಗಿ ಮುಟ್ಬೇಕು. ನನ್ನ ಒಂದು ಪರ್ಸನಲ್ ಪರಿಚಯದಲ್ಲಿ ಇರೋರು ಒಬ್ರು ಬೇರೆ ಸೆಂಟರ್ಗೆ ಹೋಗಿದ್ರು ಒಂದ್ಸಲ ಎಕ್ಸಾಮಿಗೆ. ಅಲ್ಲಿಂದ ಮತ್ತೆ ಇನ್ನೊಂದು ಸೆಂಟರ್ಗೆ ಹೋಗೋದಕ್ಕೆ ಸಿಟಿಗಳಲ್ಲಿ ತುಂಬಾ ಹೊತ್ತು ಬೇಕಾಗತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್. ಆಗ ನಿಮಗೆ 9:30 ನಂತರ ಎಕ್ಸಾಮ್ ಹಾಲಿಗೆ ಅಲೋ ಮಾಡೋದಿಲ್ಲ. ಹೀಗಾಗಿ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಯಾವ್ದು ಅಂತ ನೋಡ್ಕೊಂಡು ದೂರ ಇದ್ರೆ ಅದರ ಹತ್ರನೇ ನೀವು ಹೋಗಿ ಇವತ್ತು ರಾತ್ರಿ ಉಳಿಯೋ ತರ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬೆಳಿಗ್ಗೆ ಬೇಗ ಮಿನಿಮಮ್ 2 ಗಂಟೆ ಮೊದಲು ಹೋಗಿ ಅಲ್ಲಿ ರೀಚ್ ಆಗಿ. ಓಕೆ, ಸೊ ಇವತ್ತು ನೀವು ಮಾಡ್ಬೇಕಾಗಿರೋದೇನು, ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಇದನ್ನ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋವನ್ನ ನೋಡಿ ಆದ ಮೇಲೆ ನಿಮ್ಮ ಒಂದು ಹಾಲ್ ಟಿಕೆಟ್ ಅದರ ಮೇಲಿನ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಕೊಠಡಿ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಎರಡನೇದು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಒಂದು ID ಪ್ರೂಫ್ ಅನ್ನ ಜೊತೆಗೆ ಇಟ್ಕೊಳ್ಳಿ. 2 ಪೆನ್ಗಳನ್ನ ಇಟ್ಕೊಳ್ಳಿ ಸಾಕು, ಬ್ಲ್ಯಾಕ್ ಅಂಡ್ ಬ್ಲೂ. ಓಕೆ, ಇಷ್ಟು ಮಾತ್ರ ನೀವು ಇಟ್ಕೊಳ್ಬೇಕು. ನೀರಿನ ಬಾಟಲ್ ಆಗಿರ್ಬೋದು ಯಾವುದನ್ನು ನೀವು ಅಲೋ ಮಾಡೋದಿಲ್ಲ. ಉಳಿದ ಯಾವುದು ಆರ್ನಾಮೆಂಟ್ ಅನ್ನ ಮಂಗಳಸೂತ್ರ ಮತ್ತು ಕಾಲುಂಗುರ ಬಿಟ್ಟು ನೀವು ವಿಯರ್ ಮಾಡಿದ್ರೆ ಅದು ನಿಮ್ಮ ಜವಾಬ್ದಾರಿಯ ಮೇಲೆ ನೀವೆಲ್ಲಾದ್ರೂ ಇಡಬೇಕಾಗುತ್ತೆ. ಅದರ ಜವಾಬ್ದಾರಿನ ಯಾರು ತೆಗೆದುಕೊಳ್ಳೋದಿಲ್ಲ. ಮೊಬೈಲ್ ಫೋನ್ ಅನ್ನು ಕೂಡ ನಿಮ್ಮ ಬ್ಯಾಗ್ ಗಳಲ್ಲಿ ನೀವು ಹೊರಗಿಡಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಮಾರೋಸ್ ಎಕ್ಸಾಮ್.
ವಿಶ್ ಯು ಆಲ್ ದಿ ಬೆಸ್ಟ್. ನಮ್ಮ ಒಂದು ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಸಿನ ಕಂಟೆಂಟ್ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊಳ್ತೀನಿ. ನಾಳೆ ಎಕ್ಸಾಮ್ ಮುಗಿದ ಮೇಲೆ ಒಂದು ನನ್ನ ಚಾನೆಲ್ನ ಯಾವುದೋ ಒಂದು ವಿಡಿಯೋದ ಕೆಳಗಡೆ ಬಂದು ಕಮೆಂಟ್ ಮಾಡಿ ನಿಮಗೆ ಎಷ್ಟು ಈ ವಿಡಿಯೋಸ್ ಹೆಲ್ಪ್ಫುಲ್ ಆಯಿತು ಅಂತ. ಧನ್ಯವಾದಗಳು. ವಿಶ್ ಯು ಆಲ್ ದಿ ಬೆಸ್ಟ್. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲರ ಎಕ್ಸಾಮ್ ತುಂಬಾ ಚೆನ್ನಾಗಾಗ್ಲಿ, ನಿಮ್ಗೆಲ್ಲರಿಗೂ ಕೂಡ ಯಶಸ್ಸು ಸಿಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಬೇಗನೆ ನಾವು ಭೇಟಿ ಆಗಲಿದ್ದೇವೆ.